ಹಲೋ ಎವ್ರಿವನ್, ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ಮಿನಿ ವ್ಲಾಗು. ಇವತ್ತೇ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಇತ್ತು, ಸ್ವಲ್ಪ ವಾಶ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಣ ಅಂತ. ಬೆಟ್ಟದ ನೆಲ್ಲಿಕಾಯಿ ಬೆನಿಫಿಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಜಿ ವಿಟಮಿನ್ ಇದ್ದು ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಗ್ಯಾಸ್ಟ್ರಿಕ್, ಡೈಜೆಷನ್ ಮತ್ತು ಪಿತ್ತ ಕಡಿಮೆ ಮಾಡುತ್ತೆ, ಕೂದಲು ಉದುರುವಿಕೆಗೂ ಹೆಲ್ಪ್ ಮಾಡುತ್ತೆ, ಕೂದಲು ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡುತ್ತೆ. ಮ್ಯಾಗ್ನೇಷಿಯಮ್ ಇದ್ದು ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ತುಂಬ ಈಸಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. 2 ಬೆಟ್ಟದ ನೆಲ್ಲಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಬೀಜ ತೆಗೆದು ಒಂದು ಮಿಕ್ಸಿ ಜಾರ್ಗೆ 2 ಬೆಟ್ಟದ ನೆಲ್ಲಿಕಾಯಿ, 2 ಎಲೆ ಪುದೀನ, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಕಹಿ ಅನಿಸುತ್ತೆ ಅನ್ನೋರು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೋಬೋದು. ಆಗ್ಲಕಾಯಿ ಎಲ್ಲ ತಿಂತೀನಿ ಇನ್ನೋರಿಗೆ ಇದೇನು ಬೆಟ್ಟದ ನೆಲ್ಲಿಕಾಯಿ ಕಹಿ ಅಂತ ಅನಿಸಲ್ಲ. ಆರಾಮಾಗಿ ಜ್ಯೂಸ್ ಮಾಡಿಕೊಂಡು 1 ಗ್ಲಾಸ್ ಡೈಲಿ ಕೂಡ ಕುಡಿಬೋದು. ಇದಾಗಿತ್ತು ಬೆಟ್ಟದ ನೆಲ್ಲಿಕಾಯ್ದು. ಸ್ಟೋರೇಜ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ನಮ್ಮೆಲ್ಲರೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸ್ವಲ್ಪ ಆಚೆ ಹೋಗೋದಿತ್ತು, ಸೊ ಬೇಳೆ ಸಾಂಬಾರು ಮಾಡಿಕೊಂಡು, ನನಗೆ ಚಟ್ನಿಗಿನ್ನ ಸಾಂಬಾರೇ ಇಷ್ಟ ಆಗುತ್ತೆ ಚಪಾತಿಗೆ. ಮಧ್ಯಾಹ್ನ ಬರೋದೇನಾದರೂ ಸ್ವಲ್ಪ ಲೇಟ್ ಆದರೆ, ಮಧ್ಯಾಹ್ನನೇ ಬರ್ತೀನಿ, ಅಕಸ್ಮಾತ್ ಸ್ವಲ್ಪ ಏನಾದರೂ ಲೇಟ್ ಆದರೆ, ಸಂಜೆ ಆದರೆ ಸಾಂಬಾರು ಮಾಡಿಟ್ಬಿಟ್ಟು ಹೋದರೆ ಬಂದು ರೈಸ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮಗ ಬಂದರೆ ಅವನಿಗೆ ಹೋಮ್ವರ್ಕು ಅದು ಇದು ಅಂತ ಕೆಲಸ ಆಗುತ್ತೆ. ಬೆಳಗ್ಗೆ ಪೂಜೆಗೆ ಸ್ವಲ್ಪ ಕಡಲೆಬೇಳೆ ಪಲಾರ ಮಾಡಿದ್ದೆ. ಚಪಾತಿ, ಸೌತೆಕಾಯಿ, ಕಡಲೆಬೇಳೆ ಪಲಾರ, ಸ್ವಲ್ಪ ಮೊಸರು. ಇದು ಮಳೆ ಬರಲಿ ಅಂತ ಇಂದಿನ ದಿನ ಚಂದ್ರನ ಬರೆದು ಪೂಜೆ ಮಾಡ್ತಾ ಇದ್ದೆ. ರಂಗೋಲ ಬೆಳಗಿದವ